ನಾಡು, ಇದು ಕನ್ನಡಿಗರ ನಾಡಿಮಿಡಿತ. उस कुल्ले को भी छोड़ना को, उसके जोरू को भी छोड़ना को, उसके अम्मा को भी छोड़ना भैया. 3 जने बल्ला का सताए भैया, मारे भैया बल्ला का, ऑटो में आपको भी मारे भैया. उन्हें आको उन्हें बात करता था भैया, मैं किनका ने बात कर रहा हूँ किनका नहीं का. तो आँख उसकी जोरू मारती थी भैया, उसके आपा मारी, उनके अम्मा उन्होंने सब भी ने मारे भैया. मुँह को कपड़ा, मुँह को ऐसा बनले जाओ को भी मारे भैया उन्होंने जी. उतना सब भी दिए थे, मैं दिल में रख ली भैया. आज तक मैं किससे भी नहीं बोली भैया. आज हर एक बात आता भैया मेरे का लड़ा करता, तू ऐसी चिराल ऐसी रात मेरे घर में वैसे बोली. उतना तरह ऐसा वाला मेरे का ना कहीं खाना भैया उन्हें आता था वैसा ऐसा का तो बोलता था भैया. आज देखो तो तू छोड़ को जा, नहीं तो मर को जाकर तो बोलता भैया. खाली उनका ने सोगी इनका ने सोगी का तो बोलता भैया. मैं वैसे वाले नम्मा भैया, मैं किन करने भी नहीं गई भैया. उन्हें उन्हें मुस्करे भैया मैं गई सो. ಇಲ್ಲ, ಒಂದು ಫ್ಯಾಮಿಲಿ ವಿಚಾರ. ಮುನಿಸಾ ಅನ್ನೋ ಹುಡುಗಿ ಇವತ್ತು ಬೆಳಿಗ್ಗೆ ನಿನ್ನೆ ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂದಾಗ ನಾನು ನಿನ್ನೆ ಊರಾಗಿರಲಿಲ್ಲ. ಇವತ್ತು ಬೆಳಿಗ್ಗೆ ಊರಿಗೆ ಬಂದೆ. ಅದಕ್ಕೆ ಸ್ಟೇಷನ್ ಹತ್ರ ಏನಾಗಿದೆ ನಮ್ಮ ಹುಸೇನ್ ನಗರ್ ಅವರು ವಿಚಾರ ಮಾಡೋಣ ಅಂತೇಳಿ ಬಂದಿದ್ದೆ. ಇನ್ನು ಶೇಖನ ಹುಡುಗನ ಹತ್ರ ಏನೋ ಅಫೇರ್ ಏನೋ ಇನ್ನೂ ಅಷ್ಟು ಡೆಪ್ತಲ್ಲಿ ನನಗೆ ಗೊತ್ತಿಲ್ಲ, ನಾನು ಹೇಳೋಕ್ಕೆ ಹೋಗ್ಬಾರ್ದು. ಪೊಲೀಸರು ತನಿಖೆ ನಡೆಸ್ತಾರೆ. ಆ ಹುಡುಗಿ ಇದು ಸುಸೈಡ್ ಆದಾಗ ಅವ್ರ ಫ್ಯಾಮಿಲಿಯವ್ರು ಏನಂತಂದರೆ ಇಂಥವ್ರಿಂದನೇ ನಮ್ಮ ತಂಗಿಗೆ ತೊಂದರೆ ಆಗಿದೆ ಅಂತೇಳಿ ನಮ್ಮ ಅನುಮಾನ ಇದೆ, ಇಂಥವ್ರನ್ನೆಲ್ಲ ಹೆಸರುಗಳು ಸೇರಿಸ್ಬೇಕು FIR ಅಲ್ಲಿ ಅಂದಾಗ ನಿಮಗೆ ಯಾರ ಮೇಲೆ ಡೌಟ್ ಇದೆ ಅಂಥವ್ರನ್ನೆಲ್ಲ ಸೇರಿಸ್ಕೋಬೋದು ಅಂತೇಳಿ ನಾವಾಗಿರ್ಬೋದು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಮತ್ತು ನಮ್ಮ ವಿಕ್ಕಿ ಅವರು, ವಾರ್ಡಿನ ಕಾರ್ಪೊರೇಟರು ನಮ್ಮ ವಿಕ್ಕಿ ಅವರು ಎಲ್ಲರೂ ಸೇರಿಕೊಂಡು ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ಬೇಕಂತ ಎಲ್ಲರೂ ಇವತ್ತು ಇಲ್ಲಿ ಬಂದಿದ್ದೀವಿ. ಅದೇ ರೀತಿಯಲ್ಲಿ ಆ ಹುಡುಗಿಗೆ ನ್ಯಾಯ ಆದಂಗೆ ನಾವು ಮಾಡ್ತೀವಿ. ಆರಂಭದಲ್ಲಿ ಪೊಲೀಸರು ಇಲ್ಲ ಆ ಥರ ಅನ್ನೋದು ಕುಟುಂಬಸ್ಥರ ಆರೋಪ ಇದೆ. ಏನಂತ ಇಲ್ಲ ಆ ಥರ ಏನಿಲ್ಲ. ಯಾಕಂದರೆ ಒಂದು ಇನ್ಸಿಡೆಂಟ್ ನಡೆದಾಗ ಒಂದು ಪ್ರೊಸೀಜರ್ ಇರುತ್ತೆ ಪೊಲೀಸರಿಗೆ. ಆ ಮೊಬೈಲ್ಸ್ ರಿಕವರಿ ಮಾಡ್ಕೋಬೇಕು, ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳು ತೊಗೋಬೇಕು. ಅದೆಲ್ಲ ತೊಗೊಂಡ್ಮೇಲೆ ಒಂದು FIR ಮಾಡೋ ಪ್ರೊಸೀಜರ್ ಇರುತ್ತೆ. ಅವರು ಆತಂಕ ಪಡೋದ್ರಲ್ಲಿ ಏನಾಗುತ್ತಂದರೆ ಮನೇಲಿ ಒಬ್ರು ತೀರ್ಕೊಂಡು ಹೋಗಿದ್ದಾರೆ, ಇನ್ನೂ ನಮ್ಗೆ FIR ಆಗಿಲ್ಲ ಅನ್ನೋದು ಅವ್ರದ್ದೊಂದು ಆತಂಕ ಇರುತ್ತೆ. ಆದರೆ ಇಲ್ಲಿ ಡಿಪಾರ್ಟ್ಮೆಂಟ್ ಪ್ರಕಾರ ಅವ್ರಿಗೊಂದು FIR ಆಗಬೇಕು. ಅವ್ರ ಕಡೆಯಿಂದ ಒಂದು ಎಲ್ಲ ಡೀಟೇಲ್ಸ್ ಬಂದಮೇಲೆ ಇವರು ಒಂದು FIR ಮಾಡ್ಕೊಂಡ್ರೆ ಅದಕ್ಕೆ ಕೇಸ್ಗೊಂದು ಸ್ಟ್ಯಾಂಡರ್ಡ್ ಇರುತ್ತೆ ಅಂತೇಳಿ ಅವ್ರು ಯೋಚನೆ ಮಾಡಿರ್ತಾರೆ. ಇದ್ರಾಗ ಏನು ಆ ಹೆಣ್ಮಗಳೇನೋ ಒಂದು ವಿಡಿಯೋ ಮಾಡಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಅದೇನಾದ್ರು ಗಮನಕ್ಕೆ ಬಂತ ಸರ್? ವಿಡಿಯೋ ನಾನು ಇನ್ನೂ ನೋಡಿಲ್ಲ, ಇನ್ನು ಈಗ ಚೆಕ್ ಮಾಡ್ತೀನಿ ಏನು ವಿಡಿಯೋ ಬಂದಿದೆ ಅಂತೇಳಿ. ಯಾಕಂದರೆ ನಾನು ಈಗ ಬಂದು ಅದು FIR ಅವ್ರು ಫ್ಯಾಮಿಲಿಯಿಂದ ಎಲ್ಲ ಬಂದು ಈ ಥರ ಅಳ್ತಿದ್ರು. ಅವರು ಈ ಥರ ಆಗಿದೆ, ನನ್ನ ತಂಗಿಗೆ ಇಷ್ಟಕ್ಕೆ ಅನ್ಯಾಯ ಆಗಿದೆ, ನಮ್ಮ ತಂಗಿ ಇನ್ನು 24 ವಯಸ್ಸು ಚಿಕ್ಕ ಹುಡುಗಿ ಈ ಥರ ಆಗಿದೆ ಅಂತೇಳಿ ಅವರೆಲ್ಲ ಗೋಲನ್ನು ಹೇಳ್ಕೊಂತಿದ್ರು. ನಾವು ಕೇಳ್ತಿದ್ವಿ. ಆ ವಿಡಿಯೋ ಏನು ನೋಡಿಲ್ಲ, ನಾನು ಚೆಕ್ ಮಾಡ್ತೀನಿ ಈಗ ಏನಿದೆ. ಈಗ ನಿನ್ನೆ ಸಾಯಂಕಾಲ ಈವ್ನಿಂಗ್ ಆಗಿರೋದು ಸರ್ ಘಟನೆ, ಆದರೆ ಈವರೆಗೂ ಕೂಡ ಈಗ ಮತ್ತೆ ಈವ್ನಿಂಗ್ ಆಗಿ ಬಂತು, ಈವರೆಗೂ ಕೂಡ FIR ಆಗಿಲ್ಲ ಅಂತ ಸರ್. ಏನಾಗಿದೆ? ಇಲ್ಲ, FIR ನಿನ್ನೆ ರಾತ್ರಿ ಆಗಿದೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಹುಡುಗನ್ ಕೂಡ ನಾವು ಈ ರೀತಿಯಲ್ಲಿ ಕಂಪ್ಲೇಂಟ್ ಒಂದ್ಸರಿ ಚೆಕ್ ಮಾಡ್ಕೋಪ್ಪ ಅಂತ ಹೇಳಿದೀವಿ ಅಷ್ಟೇ. ಇದ್ರಾಗ ಎಲ್ಲಿ ವಿಳಂಬ ಏನಿಲ್ಲ. ವಿಳಂಬ ಮಾಡಕ್ಕೆ ಏನಿದೆ? ಒಬ್ಬ ಹುಡುಗಿನೇ ತೀರ್ಕೊಂಡು ಹೋದಾಗ ನಮ್ಮ ಮನೆಯಲ್ಲೇ ತೀರ್ಕೊಂಡು ಹೋದ್ರೇನೋ ಬೇರೆಯವ್ರ ಮನೆಯಲ್ಲಿ ತೀರ್ಕೊಂಡು ಹೋದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ ಹೋದಂಗೆ. ಯಾಕಂದ್ರೆ ಪ್ರಾಣನೇ ಅಲ್ಲ. ಅವರು ಪೊಲೀಸರು ಕೂಡ ಕಂಪ್ಲೇಂಟ್ ತೊಗೋಬೇಕು, ಯಾವ ರೀತಿಯಲ್ಲಿ ತೊಗೋಬೇಕು, ಮತ್ತು ಮೊಬೈಲ್ಗಳು ಯಾವ ರೀತಿಯಲ್ಲಿ ಸೂಸೈಡ್ ಮಾಡ್ಕೋಬೇಕು. ನಿನ್ನೆ ಸಾಯಂಕಾಲದಿಂದನೇ ಆ ಹುಡುಗ ಯಾರು ಇವ್ರು ಕಂಪ್ಲೇಂಟ್ ಕೊಡ್ತಿದ್ರು ಅವ್ರ ಹಿಂದೆ ನಮ್ಮ ಪೊಲೀಸರು ಅವಾಗೇ ಬಿದ್ದಿದ್ದಾರೆ. ಆ ರೀತಿಯಲ್ಲಿ ಎಲ್ಲಿ ವಿಳಂಬ ಅನ್ನೋದಿಲ್ಲ. ನಾನು ಯಾಕಂದರೆ ಸ್ಟೇಷನ್ ಹತ್ರ ಯಾಕೆ ಬಂದಿದೆ ಅಂದರೆ ಅದು ಈ ಥರ ಚಿಕ್ಕ ಹುಡುಗಿ ತೀರ್ಕೊಂಡು ಹೋಗಿದ್ದಾರೆ ಅಂತೇಳಿ ಅವ್ರ ಮನೆಯವ್ರು ಫೋನ್ ಮಾಡಿದ್ರು. ನಾನು ಒಂದ್ಸರ್ ಬಂದು ಏನಾಗಿದೆ ಅಂತ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್. ಈಗ ಯಾರೋ ಪ್ರಭಾವಿಗಳೇನಾದರೂ ಒತ್ತಡ ಆಗ್ತಾ ಇದಾರೆ ಅನ್ಸರ್ ಪೊಲೀಸರಿಗೆ? ಯಾಕಂದ್ರೆ ಶಾಸಕರು ಸಹಜವಾಗಿ ಈ ತರ ಕೇಸ್ಗಳಲ್ಲಿ ಬರೋದನ್ನ ಕಂಡಿಲ್ಲ. ಸೊ ತಾವು ಬಂದಿದ್ರೆ ಒತ್ತಡ ಹಾಕಿದ್ರ? ನನ್ಕಂದ್ರೆ ಪ್ರಭಾವ ಯಾರು ಬಳ್ಳಾರಿ ಶ್ರೀನಗರದಲ್ಲಿ ಹಾಕಿದ್ರೆ ನಾನು ಹಾಕ್ಬೇಕು. ನಾನೇ ಸ್ಟೇಷನಲ್ಲಿ ಇದ್ದೀನಿ. ಯಾರು ನನ್ನ ನೋಡಿ ನನ್ನ ಕ್ಷೇತ್ರದಲ್ಲಿ ಒತ್ತಡ ಹಾಕಿದ್ರೆ ಭರತ್ ರೆಡ್ಡಿ ಒಂದೇ ಹಾಕ್ಬೇಕು, ಇಲ್ಲಾಂದ್ರೆ ಯಾರು ಹಾಕಕ್ ಸಾಧ್ಯ ಇಲ್ಲ. ಅಂತ ಈ ಅನ್ಯಾಯದ ಕೆಲಸಗಳಿಗೆ ಭರತ್ ರೆಡ್ಡಿ ಇವತ್ತು ಒತ್ತಡ ಹಾಕಲ್ಲ, ಅಂತ ಕೆಲಸ ನಡೆಯಲ್ಲ. ಇವಾಗ ತೀರ್ಗಂದ ಹುಡುಗಿ ಮುನ್ನೆ ಅಂತೇಳಿ ಯಾವ ಹುಡುಗ ಕಡೆಯಿಂದ ಆಗೈತೆ ಅಂದರೆ ಶೇಖ ಅಂತೇಳಿ ಹುಡುಗ ಕಡೆಯಿಂದ ಆಗಿದೆ. ನಮ್ಮ ಹುಡುಗಿ ತಪ್ಪೇ ಇಲ್ಲ. ಅದೇ ಸ್ವಲ್ಪ ಭಾಳ ಟಾರ್ಚರ್ ಕೊಟ್ಟು ಡಿಸ್ಟರ್ಬೆನ್ಸ್ ಮಾಡಿ ಮೈಂಡ್ ವಾಶ್ ಮಾಡಿ ಆ ಹುಡುಗಿ ಮದುವೆ ಆಗಿತ್ತು. 6 ತಿಂಗಳಾದ್ಮೇಲೆ ಡಿವೋರ್ಸ್ ಆಗ್ಬಿಡ್ತು ಅವನ ಕಡೆಯಿಂದ. ನನಗೆ ಸ್ವಂತ ಅಣ್ಣ ಆತನ ದೂರನಿಂದ. ಆ ಥರ ಮಾಡಬಾರ್ದು, ಭಾಳ ತಪ್ಪು ಮಾಡಿಬಿಟ್ಟಿದ್ದಾನೆ. ಆ ಹುಡುಗಿ ಸುಸೈಡ್ ಮಾಡ್ಕೋ ಟೈಮ್ನಲ್ಲಿ ಎಲ್ಲ ಕ್ಲಿಯರಾಗಿ ಈ ವಿಡಿಯೋ ತಕ್ಕಂಡು ಸುಸೈಡ್ ಮಾಡ್ಕೊಂಡಿದ್ದಾರೆ. ನಾವು ಯಾರ ಮೇಲೆ ಕೇಸ್ ಇಟ್ಟಿಲ್ಲ, ಒಬ್ಬರ ಮೇಲೆ ಕೇಸ್ ಇಟ್ಟಿಲ್ಲ ಸರ್. ಆ ಹುಡುಗಿ ಏನು ಅದ್ರ ಮೇಲೆ ವಿಡಿಯೋನಲ್ಲಿ ಏನು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾಳೆ ಅದ್ರ ಪ್ರಕಾರ ಅವರು ಫಾಲೋ ಮಾಡಕತ್ತಾರೆ ಸರ್. 3 ಮೆಂಬರ್ಸ್ಗೆ ಅವರು FIR ಮಾಡಿದ್ದಾರೆ. ಅವ್ರು ಆ ಹುಡುಗಿ ಎಷ್ಟು ಮಂದಿಗೆ ಹೇಳಿದಾಳೆ ಅಷ್ಟು ಮಂದಿಗೆ ಹೇಳಿದ್ದಾರೆ.
ಅವ್ರ ಮನೆಯಲ್ಲಿ ಕೂಡ ಬಹಳ ಮಂದಿ ನಮ್ಗೆ ಬಹಳ ಇದು ಮಾಡಿದ್ದಾರೆ, ನಮ್ಮ ಮೇಲೆ ಫೋರ್ಸ್ ಮಾಡಿದ್ದಾರೆ, ಬಂದು ಮನೆ ಹತ್ರ ಬಂದು ಸ್ವಲ್ಪ ಗುದ್ದಾಡು ಏನೇನೋ ಮಾಡಿದ್ದಾರೆ. ಅವರು ಬೇಡ ಅವ್ರ ಮನೆ ಕಡೆಯಿಂದ ಅವ್ರು ಪೇನ್ ಆಗಿರ್ತೈತೆ, ಅವ್ರು ಬಂದಿರ್ತಾರ. ತಪ್ಪಂತೂ ಮಾಡಿದ್ದು ಮೂವರೇ, ಹುಡುಗಿ ಒಪ್ಕೊಂಡಿದ್ದಾಳೆ. ಇವ್ರು ಮೂವರು ಮಾತ್ರ ಶಿಕ್ಷೆ ಬಿಡ್ಬೇಕಣ್ಣ, ಅವ್ರನ್ನ ಮಾತ್ರ ಬಿಡಬಾರ್ದಣ್ಣ ನೀನು ಅಂತ ಹೇಳಿದಾಳೆ. ಅದು ಅಷ್ಟೇ. ಡಿವೋರ್ಸ್ ಅಂದ್ರೆ ಯಾರ ಜೊತೆ ಮದುವೆ ಆಗಿದ್ದು? ಅದು ಮೊದಲು ನಾವು ಅದೇ ಮರ್ಸಮಠಲ್ಲಿ ಮದುವೆ ಮಾಡಿದ್ರಿ, ಅವ್ರು ಬೇಸಿದ್ರು. ಅದು ಏನಾಗಿತ್ತು ಗೊತ್ತಿಲ್ಲ, ಇವ್ರು ಅವ್ರದ್ದು ಏನಿತ್ತು ನಮ್ಗೆ ಮಿಡಿಲಲ್ಲಿ ಗೊತ್ತೇ ಇಲ್ಲ. ಆಮೇಲೆ ಗೊತ್ತಾಯ್ತು ಹಿಂಗ ಅಂತೇಳಿ. ಅಂದ್ರೆ ಅದು ಅವ್ರು ಡಿವೋರ್ಸ್ ಆಗೋರು ಕೂಡ ಗೊತ್ತಿಲ್ಲ ನಮ್ಗೆ. ಡಿವೋರ್ಸ್ ಆಗೋ ಟೈಮ್ನಾಗ ಕೂಡ ಅವರೇ ಬಂದ್ರು, ಅವ್ರ ಅಣ್ಣ ದೊಡ್ಡ ಅಣ್ಣ ತರ ಇದ್ದು ಸೆಂಟರ್ನಾಗ ಎಲ್ಲ ಕಡೆ ಬಂದ್ರು. ನಮ್ಗೆ ಗೊತ್ತಿಲ್ಲ ಇಷ್ಟೆಲ್ಲ ಒಳಗಿರೋದು. ಆಮೇಲೆ ಗೊತ್ತಾಗಿತ್ತು ಹಿಂಗಿದ್ದಿಂಗ ಅಂತ ನಾನು ಹೇಳ್ದೆ, ಎಲ್ಲರಿಗೂ ಹೇಳ್ದೆ, ಈ ತರ ಮಾಡ್ಬೇಡ್ರಿ, ಅಣ್ಣ ಆತನ ಹಿಂಗ ಸೆಟ್ ಆಗಲ್ಲ, ಎಲ್ಲರೂ ನೋಡಿದ್ರಿಗೆ ಅಸಹ್ಯ ಕಾಣುತ್ತೈತೆ, ಬೇರೆ ಕಡೆ ನೀವು ಮಾಡ್ಕೋಬಹುದು, ಈ ತರ ನೀವು ಅಣ್ಣ ತಂಗಿಯವ್ರು ಮಾಡ್ಕೋಬಾರ್ದು, ಪ್ರೀತಿ ಮಾಡಬಾರ್ದು. ಭಾಳ ರೀತಿಯಿಂದ ನಾನು ಹೇಳಿದ್ದೀನಿ, ನಮ್ಮ ತಂಗಿನ ಹೇಳಿದ್ದೀನಿ, ಆತನ ಹೇಳಿದ್ದೀನಿ. ಅವಾಗಳ ಟೈಮ್ನಾಗ ಒಂದೇ ಹಾಕಿ ಓಕೆ ಇರ್ಲಿ ಬಿಡು, ಇವತ್ತಿಗೆ ಎಲ್ಲ ಬಿಟ್ಟು ಬಿಡ್ತೀರಿ, ಇಲ್ಲಿಂದ ನಾವು ನಂದರೆ ನಂದು ಈತಂದಾರಿ ಈತ ಆಗ್ಬಿಡ್ತಾರೆ, ಹಂಗ ಹಿಂಗ ಅಂತ ಎಲ್ಲ ನನಗೆ ಮ್ಯಾನೇಜ್ ಮಾಡಿದ್ದಾರೆ ಸರ್. ನಾನೇನಂದ್ರೆ ಮಾಮೂಲಿ ಕ್ಯಾಶುವಲ್ ಆಗಿ ತಗೊಂಡ್ರೆ ಇಲ್ಲಿ ಬಿಟ್ಟು ಬಿಡ್ತಾರ ಹಂಗಂದ್ರೆ, ಅಂದ್ರೆ ನಮ್ಮ ತಂಗಿ ಜೀವ ಹೋಗ್ತೈತೆ ಅಂತ ನಾನು ಆಲೋಚನೆ ಮಾಡಿದ್ದಿಲ್ಲ. ಇವಾಗ ಹೋಗಿದೆ, ಏನು ಮಾಡೋಕ್ಕಾಗಲ್ಲ. ತಂಗಿ ಅಂತೂ ತಿರುಗಿ ಬರಲ್ಲ. ಅದಕ್ಕೋಸ್ಕರ ಅವನಿಗೆ ಮಾತ್ರ ಕಂಪಲ್ಸರಿ ಶಿಕ್ಷೆ ಬೀಳ್ಬೇಕು ಸರ್. ಅವ್ನ ಅಣ್ಣ ಆಗ್ಲಿ ಚಿಕ್ಕಪ್ಪ ಆಗ್ಲಿ, ನನಗೆ ಕಂಪಲ್ಸರಿ ನನಗೆ ನ್ಯಾಯ ಬೇಕು, ಶಿಕ್ಷೆ ಬೀಳ್ಬೇಕು. ಸಿಸ್ಟರ್ಗೆ ಎಷ್ಟು ಜನ ಮಕ್ಕಳು? ಮಕ್ಕಳಿಲ್ಲ ಸರ್, 6 ಮಂತ್ ಅಷ್ಟೇ. 6 ಮಂತ್ಗೆ ಡಿವೋರ್ಸ್ ಆಗಿದೆ. ಅವ್ರಿಗೆ ಇಬ್ಬರು ಮೂವರು ಮಕ್ಕಳು ಇರ್ಬೇಕು ಸರ್. ಅವ್ರಿಗೆ ಆತ ಗೊತ್ತಿಟ್ಕೊಂಡು ಕೂಡ ಆ ಹುಡುಗಿ ವೀಕ್ನೆಸ್ ಇಂದ ಆಟ ಆಡಿದಾನೆ ಸರ್. ಆ ಲಾಸ್ಟಿಗೆ ಆ ಹುಡುಗಿ ಸುಸೈಡ್ ಅವ್ರಿಗೆ ಬಂದ್ಬಿಟ್ಟಿದ್ದಾಳೆ ಅಷ್ಟೇ, ಬೇರೆದೇನಿಲ್ಲ ಸರ್. ಅವ್ನು ವೀಕ್ನೆಸ್ ಇಂದ ಆಡ್ಕೊಂಡಾನೆ ಅಷ್ಟೇ. ಆ ಹುಡುಗಿ ಮದುವೆ ಆಗೈತೆ, ಡಿವೋರ್ಸ್ ಆಗ್ಬಿಟ್ಟಿದೆ, ಹೇಳೋರು ಇಲ್ಲ, ಅವ್ರ ಮನೆಯವ್ರು ಯಾರು ಹಚ್ಕೊಳಂಗಿಲ್ಲ, ಅವ್ರ ಮನೆಯವ್ರು ಗೊತ್ತಾದ್ರೆ ಅಲ್ಲ ಹಚ್ಕೊಳೋದು, ಅವ್ರು ಗೊತ್ತಾಗಲ್ಲ. ನಾವು ಗೊತ್ತಿಲ್ದಂಗೆ ನಾವು ಊರುಗಳು ತಿರಗಮ್ಮ, ಇಲ್ಲಿಂದ ಅಲ್ಲಿ ಹೋಗಮ್ಮ, ಅವು ವಿಡಿಯೋ ತಕ್ಕನಮ್ಮ, ಫೋಟೋಗಳು ತಕ್ಕನಮ್ಮ ಎಲ್ಲ ಮಾಡ್ಕೊಂಡಿದ್ದಾರೆ ಸರ್. ಲಾಸ್ಟಿಗೆ ನಮ್ಮ ತಂಗಿ ಯಾರ ತಾಗ ಹೇಳ್ಬೇಕು ಯಾರ ತಾಗ ಹೇಳ್ಬಾರ್ದು ಅಂತ ಎಲ್ಲ ಆಲೋಚನೆ ಮಾಡಿಲ್ದಂಗ ಜೀವ ಕೊಟ್ಬಿಟ್ರು ಅಷ್ಟೇ. ಬೇರೆ ಬ್ಲಡ್ ರಿಲೇಷನ್ ಅಂದ್ರೆ ನಮ್ಮ ಅಜ್ಜಿ, ಅವ್ರ ಅಜ್ಜಿ ಅಕ್ಕ ತಂಗಿಯವರು, ಸ್ವಂತ ಅಕ್ಕ ನಮ್ಮ ಅಣ್ಣ ಅಲ್ಲ. ಅವ್ರ ಅಜ್ಜಿ ನಮ್ಮ ಅಜ್ಜಿ ಅಕ್ಕ ತಂಗಿಯವರು. ಆ ಕಡೆಯಿಂದ ಸ್ವಲ್ಪ ದೂರನಿಂದ ಡಿಸ್ಟೆನ್ಸ್. ಏನಾದ್ರು ಹೇಳ್ಕೊಂಡಿಲ್ಲ ಲಾಸ್ಟ್ ಟೈಮ್ ಅಲ್ಲಿ? ಇಲ್ಲ ಸರ್, ನಾನೊಂದು 2 ತಿಂಗಳ ಕೆಳಗ ನಾನು ಬೈದಿದ್ದೆ, ಹಿಂಗೆಲ್ಲ ಹಂಗ ಮಾಡ್ಕೋಬೇಡಮ್ಮ, ಸ್ವಲ್ಪ ಇವಾಗಲ್ದ ಚೇಂಜ್ ಆಗ ಅಂತೇಳಿ. ನಾನು ಬೆಂಗಳೂರಲ್ಲಿ ಕೂಡ ನಾನು ಒಂದು ಇದು ನೋಡಿದ್ದೆ ಸರ್, ಹುಡುಗನ್ ನೋಡಿದ್ದೆ. ನಾನು ನೋಡ್ತೀನಿ ಹಂಗ ಅದು ಇದು ಅಂತೇಳಿ ಹಂಗೆ ಆ ಹುಡುಗಿನ ಮೈಂಡ್ ವಾಶ್ ಮಾಡಿ ಬ್ಲಾಕ್ ಮೇಲೆ ಏನೇನೋ ಮಾಡಿದ್ದಾನೆ ಸರ್. ಅದೆಲ್ಲ ನಮಗಂತೂ ಕ್ಲಿಯರ್ ಆಗಿ ಗೊತ್ತಿಲ್ಲ. ನನಗೆ ಎಷ್ಟು ಗೊತ್ತಿದೆ ನಾನು ಅಷ್ಟು ಹೇಳಿದ್ದೀನಿ. मेरी बहन उन्हें उसे क्या करेगी मालूम नहीं मुझे तो क्या हुआ कहने का मालूम ಹೆಂಗಾಯ್ತು ಸಾವು? ತಂಗಿ ಸಾವಿನ ಕಾರಣ ಯಾರು ಅಂತಾರೆ? ಆತೆ ಕಾರಣ ಶೇಖು ಅವ್ರ ಆಕೆ ಹೆಂಡತಿ ಅವ್ರ ಅಮ್ಮ ಅತ್ತೆ ಮೂವರು ಅವ್ರಿಗೆ ಹಾಕ್ಬೇಕು ನೋಡ್ರಿ ಸರ್, ಬಿಡಬಾರ್ದು. ಏನು ಕೆಲಸ ಮಾಡ್ತಿದ್ದೆ ನಮ್ಮ ತಂಗಿ ಪಾರ್ಲರ್ನಾಗ ಕೆಲಸ ಮಾಡ್ತಾಳೆ, ಬ್ಯೂಟಿ ಪಾರ್ಲರ್ನಾಗ. 24 ಐತೆ ಅಷ್ಟೇ. ಡೈವರ್ಸ್ ಆಗಿದ್ಮೇಲೆ 1 ವರ್ಷ ಆಗಿದ್ಮೇಲೆ ಸ್ಟಾರ್ಟ್ ಮಾಡಿದ್ಲು ಕೆಲಸ. ಇದು ಮೆಹಂದಿ ಎಲ್ಲ ಹಾಕ್ತಾಳೆ ಸರ್. ನಾವು 5 ಮಂದಿ, 3 ಗಂಡು ಮಕ್ಕಳು, ನಾವು 2 ಹೆಣ್ಮಕ್ಳು. ಶಿಕ್ಷೆ ಕೊಡ್ರಿ ಸರ್ ಅಷ್ಟೇ. ಶಿಕ್ಷೆ ಕೊಡ್ಬೇಕು ಅವ್ರಿಗೆ, ಬಿಡಬಾರ್ದು ಸರ್ ಅವ್ರಿಗೆ, ಬಿಡ್ಬಾರ್ದು ಅವ್ರಿಗೆ ಶಿಕ್ಷೆ ಕೊಡ್ಬೇಕು. ಯಾರಿಗೆ ಹಿಂಗ ಆಗ್ಬಾರ್ದು ಸರ್. ನಮ್ಮ ತಂಗಿಗೆ ಆಗೈತಂದ್ರೆ ಯಾರಿಗೆ ಆಗ್ಬಾರ್ದು ನೋಡ್ರಿ ಸರ್. ಎಷ್ಟು ಮೋಸ ಮಾಡ್ಬಿಟ್ಟಾರ ಸರ್. ನಾವಿಲ್ಲ ಮನ್ಯಾಗ ಏನಿಲ್ಲ, ಹೆಂಗ್ ಮಾಡ್ಬಿಟ್ಟಾರ. ನಮ್ಮ ತಂಗಿ ಇರೋದು ನಮ್ಮ ತಂಗಿ ಒಬ್ಬಾಕಿ ನನಗೆ ನೋಡ್ತಿತ್ತು, ಎಲ್ಲ ಮಾಡ್ತಿತ್ತು, ಹೋಗ್ಬಿಟ್ಲಿ ಸರ್. ಏನ್ ಮಾಡ್ತಿತ್ತು ಸರ್, ಅಷ್ಟೇ ನೋಡ್ರಿ ಸರ್. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.